विघ्नेव पंचानना विघ्नो तुंगगिरि प्रवेदन विघ्ना प्रचंड पवनो विघ्नेश्वर पातुना चलवरी जगामृतन आरती गजमुख दवगे हर्षदी भक्तना भूषण कुमार गजवदनना चरण कमल आरती एत्तिरे गजमुख दवगे गणपति नेनेलो जनगल गुणयुतन घनमूर्ति पद गुर गणनाथन मैंने रुचनगल गुणयुतन घनमूर्ति पद गुर गणनाथन देवय देव कृपावरना सुरबुली नमिता सर्वेश्वरना सुरबुली नमिता सर्वेश्वरना जीव भवदन परम दुरित भयंकरन वरवद पुर विश्वजन तुम तन दिना भीम तन दिना तुम तन दिना तुम तन दिना गजमुखना निन्ना पादवाने में
ದೈದಿನ ದಾದಿನ ದೈದಿನ ದಾದಿನ ದೈ 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 ದತ್ತ ಒಂದೇ ದೇವ ಕಂಕನಡಿಬಳ ಬಂಟರ ಸಂಘ ಸ್ಥಾಪನೆ ಅದು 13 ವರ್ಷ ಅಂಡ್ ಈ 13 ವರ್ಷಲ ಕಟೀಲ್ ದುರ್ಗಾ ಪರಮೇಶ್ವರ ಅಪ್ಪನ ಸೇವೆ ರೂಪವಾದ ಯಕ್ಷಗಾನ ಬಯಲಾಟ ನಡಪೊಂದು ಬೈದ ಜನಕೊಡ್ಡು ಒಂಜಿ ಧಾರ್ಮಿಕ ಮನೋಭಾವನೆ ಒಟ್ಟಾವನ ಒಂಜಿ ಎಲ್ಲಿಯ ಬೇಲನೆಗಳು ಮಲ್ತೊಂದುಲ್ಲ ಸಾಮಾಜಿಕ ಬೇಲದೊಟ್ಟಿಗೆ ಈ ಬೇಲನೆಗಳು ಮಲ್ತೊಂದುಲ್ಲ ಪನಿಯರೆ ಎಂಗ್ಲಿಗೆ ಎಡ್ಡೆ ಖುಷಿ ಪಡೆಪ ಯಕ್ಷಗಾನ ಸೇವೆಗೆ ಕಟೀಲ್ದ ಮಾತಾ ಸರನೇರ್ನೆಗೊಲ್ಲ ಬತ್ತದ ಆಶೀರ್ವಾದ ಮಲ್ತು ಪೋಪೇರು ಎಂಕ್ಲೇನು ಅಂಚನೆ ಸಾಮಾಜಿಕವಾದ ಗಣ್ಯ ವ್ಯಕ್ತಿಗಳ ಇಡಿ ಬರ್ಪೇರಿ ಮುಖ್ಯವಾದ ಕ್ಷೇತ್ರದ MLA ಕಾರ್ಪೊರೇಟ್ರ್ ಇಂಚಿನ ಇನ್ನು ಮೇಯರ್ಲ ಬದಿತ್ತೇರು ಪ್ರೇಮಾನಂದ ಶೆಟ್ಟರು ಬದಿತ್ತೇರು ಅಂಚನೆ ಮಧ್ಯಾಹ್ನದ ಅನ್ನ ಸಂದರ್ಭ ಎಂಕಲ್ಲ ರಡ್ಡು ಪಡ್ತು ಅನ್ನ ಸಂತರ್ಪಣೆ ಮಧ್ಯಾಹ್ನ ಒಂಜಿ 300 ಜನ ಆತಂದು ಅವತ್ತಂದೆ ಎಂಕಲ್ಲ ಇಂಟರ್ನ್ಯಾಷನಲ್ ಬನ್ಸ್ ವೆಲ್ಫೇರ್ ಟ್ರಸ್ಟ್ದ ಪ್ರಮುಖರ್ಲ ಇನ್ನು ಭಾಗವಹಿಸೋದು ಎಂಗಳೊಟ್ಟಿಗೆ ಪಾಲ್ಪಡುತ್ತೀರಿ ಒಂಜಿ 2,000 ಜನತ ನಿರೀಕ್ಷೆ ಇತ್ತಂದ್ರೆ ಇನ್ನು ಮೀರೊಂದುಂಡು ಜನ ತೂನಾಗ 13 ವರ್ಷದಿಂಚ ಪ್ರತಿ ವರ್ಷ ಎಲ್ಲ ಕಟೀಲದ ಆಟೋಗೆ ಬಂದಿಲ್ಲ ಒಂಜಿ ಸುರುಟೊಂಚೂರು ಬಂಗ ಒಂದುಂಡು ಅಂಡ್ ಇತ್ತವು ಒಂಚೂರು ಸಮಲ್ತ ಜನ ಪೇರ ಅವೇ ಎಣ್ಣುಂಡು ಅಂಚ ಪ್ರತಿ ವರ್ಷ ಎಲ್ಲ ಎಂಗ್ಲೊಂಜಿ ಆಟ ಬಂದಿಲ್ಲ ಅವತ್ತದ ಭಾರಿ ಜನ ಕೂಡುವೇರು ಈ ಏಪಲ ಇಂದು ಕಾವು ಪಂಚಲಿಂಗೇಶ್ವರ ದೇವಸ್ಥಾನದ ರಾಜಾಂಗನಡೆ ಮಲ್ಪುನು ಜಾತ್ರೆ ಮುಗಿನ ಟೈಮ್ಡೆ ಎಂಕಲ ಒಂಜಿ ದಿನ ಗ್ಯಾಪ್ ಹಿಡಿದು ಆಟ ಮಲ್ಪುವ ಯಾನು ಈ ಊರ್ದ ಭಕ್ತೆ ಅದು ಬಂದ್ಪಿನಿ ಮುಳ್ಳು ಪ್ರತಿ ವರ್ಷ ಬಂಟರ ಸಂಘದ ಕುಳ್ಳು ಯಕ್ಷಗಾನ ಮಲ್ತೊಂದುಲ್ಲೇರು ಪ್ರತಿ ಒಂಜಿ ಕಾರ್ಯಕ್ರಮ ಅಲ್ಲ ಶುರುಕು ವಾ ತಯಾರಿಲ ಉಪ್ಪುಜಿ ಆಂಡ ಬೊಕ್ಕ ಉಂಡದೆ ಈ ಉನ್ಪು ಉರ್ಕರೊಂದು ಬತ್ತಿಲೆಕನೆ ಕಾರ್ಯಕ್ರಮ ಪೊರ್ಲುಡಾಪುಂದು ಯಾನು ಕಣ್ಣಾರೆ ಸುಧಾರಣ ಒಂಜಿ 10-12 ವರ್ಷ ಹೊಡ್ದಿಂಚ ತೂವೊಂದುಲ್ಲೆ ಅಂಚಾದ ಪಂಚಲಿಂಗೇಶ್ವರ ದೇವರಿಗೆ ಎಂಕುಲು ಶರಣಾರ್ಥಿ ಪಂಡೊಂದುಲ್ಲ ಎಂಕು
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ವಿಘ್ನರಾಜನ ಪಿರಿದು ನುಡಿಸಿದೆ. ಕೇಳಿಸಿದಂತಹ ನಭೋವಚನ ಓಂಕಾರ ಭಕ್ತಿಯಿಂದ ನಾವು ಮೂವರು ಉಚ್ಚರಿಸಿದ ನಿನ್ನನ್ನು ಕಾಣುವಂತಹ ಸುಯೋಗ ನಮ್ಮ ಮೂವರಿಗಾಯಿತಮ್ಮ. ಕಂಡ ಕ್ಷಣವೇ ನಮ್ಮ ಮೂವರೊಳಗಿದ್ದ ಭಯವೆಲ್ಲವೂ ದೂರವಾಯಿತು. ಸರ್ವ ಭಯ ನಿವಾರಿಣಿಯೇ ನೀನು ಸರಿ. ಕಾಣುತ್ತಿರುವ ಜಲರಾಶಿಯ ಮೇಲೆ ನಮ್ಮ ಮೂವರನ್ನು ಸೃಜಿಸಬೇಕಾದರೆ ಉನ್ನತವೂ ಉತ್ತಮವಾದಂತಹ ಉದ್ದೇಶವನ್ನು ನೀ ಹೊಂದಿರಬೇಕು ಎನ್ನುವುದು ಸತ್ಯ. ಎಲ್ಲವನ್ನು ತಿಳಿಸಿ ನಮ್ಮನ್ನು ಉದ್ಧರಿಸಬೇಕು ತಾಯೇ.
ಚಿಂತೆ ನಮ್ಮ ಮೇಲಲ್ಲ, ನಮ್ಮ ಕೈಬಿಟ್ಟ ಬ್ರಹ್ಮನ ಗತಿ ಏನು ಅಂತ. ನನ್ನ ಬಗ್ಗೆ ಯೋಚಿಸಬೇಕಾದ್ದೇನಿಲ್ಲ. ಯಾಕೆ ಬ್ರಹ್ಮ ಹುಟ್ಟಿದಂತಹ ಆ ಸಮಯದಲ್ಲಿ ನಾನೆಷ್ಟು ಅನ್ನೋದು ತಿಳಿಯದೆ ಹೋಗಿ ಪ್ರತ್ಯಕ್ಷವಾದ ಮಾತೆ ನಮಗೆಲ್ಲವನ್ನು ಅನ್ನತಹ ಮಾಡಿದ್ದಾಳೆ. ಮೂವರಿಗೆ 3 ಹೆಸರುಗಳನ್ನು, ಹೌದು 3 ಉದ್ಯೋಗಗಳನ್ನು, ನಿಜ ವಾಸಿಸುವುದಕ್ಕೆ 3 ಯೋಗ್ಯ ಸ್ಥಳಗಳನ್ನು ಕರುಣಿಸಿದ್ದಾಳೆ. ಮಹಾಮಾತೆ ಆನಿಸಿಕೊಂಡಂತಹ ಮಾತೆ ಮೊದಲಾಗಿ
ನಮ್ಮ ಅಂದ್ರೆ ನೀನೇ ಸ್ವರ ಇರಿಸುವುದು ಬೇಡ. ನಾನು ಹೌದು ಅದ್ರ ವಿಶೇಷ. ಮತ್ತೆ ನಮ್ಮಲ್ಲಿ ನಮ್ಮಲ್ಲಿ ಅರ್ಥ ಉಂಟು. ಇಲ್ಲ ಅರ್ಥ ಇಲ್ಲ. ಬ್ರಹ್ಮ ಅಂದ್ರೆ ಬೃಹತ್ ಆದದ್ದು, ದೊಡ್ಡದಾದದ್ದು. ಎಷ್ಟು ದೊಡ್ಡದು? ಎಷ್ಟು ಅಂತ ಕೇಳಿದಾಗ ದೊಡ್ಡದು ಮತ್ತೆ ರಾಜಸ ಅದು ನಿನಗೆ ಅಲ್ವಾ? ಏಕಕಾಲದಲ್ಲಿ ನಾವು ಕಾಣಿಸಿಕೊಂಡ ದಿಸೆಯಲ್ಲಿ ನಮ್ಮಲ್ಲಿ ನಾಯಕನಾಗುವುದಕ್ಕೆ ಯಾರು ಯೋಗ್ಯ ಅನ್ನುವ ಹಾಗೆ ಯೋಚಿಸಿದಂತಹ ಮಾತೆ ಓ ನಾಯಕನಾಗಬೇಕಂದ್ರೆ ಇವನೇ ಸರಿ ಅನ್ನುವ ಹಾಗೆ ತೀರ್ಮಾನಿಸಿ ರಾಜಸ ಗುಣವನ್ನೇ ನನಗೆ ಕರುಣಿಸಿದ್ದಾಳೆ. ಹಾಗೆಯೇ ಏನು ಮುಂದೆ ನೀನು ಮಾಡುವಂತಹ ಕಾರ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಬಂತುಂಟಾಗ್ತದೆ. ಆದ್ರೆ ಮತ್ತೆ ನೇರವಾಗಿ ನನ್ನ ಬಳಿಗೆ ಬಂದು ನಿನ್ನ ತೊಂದರೆ ನನ್ನಲ್ಲಿ ಹೇಳಿದ್ರೆ ನಾನು ಪರಿಹರಿಸ್ತೇನೆ. ಒಂದು ಶಬ್ದಕ್ಕೆ ಒಂದೇ ಅರ್ಥ, ನಾನಾ ಅರ್ಥವನ್ನು ಕಂಡುಕೊಳ್ಳುವುದಕ್ಕಾಗುತ್ತೆ. ವಿಧಿ ಎಂದರೆ ನಿಯಮ ಅಂತ ಒಂದರ್ಥ, ವಿಧಾತ ಅಂದ್ರೆ ವಿಧೇಯಕನೆನ್ನುವುದು ಇನ್ನೊಂದರ್ಥ, ಮತ್ತೊಂದು ವಿಧಿ ಅಂದ್ರೆ ಪ್ರಾರಂಭ. ಯಾವ ಅರ್ಥದಿಂದ ನೀ ವಿಧಿಯಾಗುವುದಕ್ಕೆ ಹೊರಟಿಯೋ ನಾನಲ್ಲ. ದುರಿತವನ್ನು ಅನುಭವಿಸುತ್ತಿದ್ದವನು ನಾನು. ವಿಶಾಲವಾದ ಜಲರಾಶಿಯಲ್ಲಿ ಹಿಂದೇನು ಮುಂದೇನು ಎಂದು ತಿಳಿಯುವುದಕ್ಕೆ ಸಾಮರ್ಥ್ಯವಿಲ್ಲದೆ ಬಳಲುತ್ತಿರುವ ಕಾಲಕ್ಕೆ ಕೇಳಿಸಿದಂತಹ ಓಂಕಾರದಿಂದಲೇ ಪ್ರಚೋದಿತನಾಗಿ ಜಗತ್ತನ್ನು ಕಾಣುವ ಸುಯೋಗ ನಮ್ಮ ಮೂವರಿಗಾಯಿತು. ಅಮ್ಮ ನಮ್ಮ ಮುಂಭಾಗದಲ್ಲಿ ಪ್ರಕಟಳಾಗಿ ಇಚ್ಛಾ ಮಾತ್ರದಿಂದಲೇ ನಮ್ಮ ಮೂವರನ್ನು ಸೃಜಿಸಿದ ಹಿನ್ನೆಲೆಯನ್ನೆಲ್ಲ ವಿವರವಾಗಿ ತಿರುಹಿಸಿ ಮರೆಯಾಗಿ ಹೋಗಿದ್ದಾರೆ. ಕಳೆದ ಕಲ್ಪದಿನಯವಾದ ಪ್ರಪಂಚದ ಪುನಃಸ್ಥಾಪನೆಯನ್ನು ಮನಗಂಡಂತಹ ಜಗಜ್ಜನನಿ ಸೃಷ್ಟಿ ಸ್ಥಿತಿ ಲಯಾದಿ ಕರ್ತವ್ಯತ್ರಯಗಳನ್ನು ಎಸಗುವನು ಸತ್ವರಜೋ ತಮೋಗುಣಾಧಿಕ್ಯವನ್ನು ಹೊಂದಿದ ನಮ್ಮ ಮೂವರನ್ನು ನಿಯೋಜಿಸಿದಾಗ ಅಮ್ಮನಿಂದ ನಾವು ನಿಯೋಜಿಸಲ್ಪಟ್ಟವರು. ಅವಳೆಂದಂತೆಯೇ ಕರ್ತವ್ಯ ಪರಾಯಣತೆಯನ್ನು ಮೆರೆಯಬೇಕಾದ ಈ ನೆಲೆಯಲ್ಲಿ ನಮಗೆ ಪೂರ್ಣ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ. ನಿನಗೆ ಸೃಷ್ಟಿಸುವ ಹೊಣೆ, ನನಗೆ ಪಾಲಿಸುವ ಅಧಿಕಾರ, ಅವನಿಗೆ ಲಯಗೊಳಿಸುವ ಕರ್ತವ್ಯ ಎಲ್ಲವನ್ನು ಅಮ್ಮ ಅನುಗ್ರಹಿಸಿ ಮರೆಯಾದ ಬಳಿಕ ತಾನೊಬ್ಬ ಅಧಿಕನಿದ್ದೇನೆ, ಮಿಕ್ಕುಳಿದವರು ಕನಿಷ್ಠರಿದ್ದಾರೆ ಎನ್ನುವ ಭಾವವನ್ನು ನೀ ತಡೆದವನಿದ್ದ. ಏನು ನೀನು ವಿಧಿ ನಮಗೆ ವಿಧಿಸುವುದಕ್ಕಾಗಿ ಅಲ್ಲ, ನಮಗೆ ಯಾರು ನಿಯಾಮಕರು? ಜಗಜ್ಜನನಿ. ಅಪಾರವಾದಂತಹ ಜಲರಾಶಿಯ ಮೇಲೆ ನಾವು ಮೂವರು ಭಯಭೀತರಾದ ಕಾಲದಲ್ಲಿ ಪ್ರಕಟಗೊಂಡು ನಾವು ಏನು ಮಾಡಬೇಕು ಅಂತ ಎಲ್ಲವನ್ನು ನಿರ್ದೇಶಿಸಿದವಳಾಗ. ನಿನಗೆ ತಿಳಿದಿಲ್ಲ ಅಂತಲ್ಲ, ಹಿರಿದಾದುದನ್ನು ಕಂಡಾಗ ಕಿರಿದಾದುದು ತಲೆಬಾಗಬೇಕು. ನೀರ ಮೇಲೆ ಭಯಭೀತರಾದ ಕಾಲದಲ್ಲಿ ಜಗಜ್ಜನಿಯನ್ನು ಕಂಡಾಗ ನಾವು ಮೂವರು ಕರಗಳನ್ನು ಜೋಡಿಸಿದ್ದೆವು, ಶಿರವನ್ನು ಭಾಗಿದೆವು. ಇಲ್ಲಿ ದೊಡ್ಡದುಂಟು ಅಂತಾದ್ರೆ ಆಡಿಕೊಳ್ಳಬೇಕಾಗಿಲ್ಲ, ನಮ್ಮ ಕರ ಜೋಡುತ್ತದೆ, ಶಿರ ಭಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ನಮ್ಮಲ್ಲಿರುವಂತಹ ವಿಚಾರವನ್ನು ಇತರರಿಗೆ ಹೇಳಲೇಬೇಕಾಗ್ತದೆ, ಇಲ್ಲದ್ರೆ ಗೊತ್ತೇ ಆಗುವುದಿಲ್ಲ. ಇಲ್ಲ, ಈ ಎಲೆಯ ಮರೆಯಲ್ಲಿರುವಂತಹ ಕಾಯಿ ಹಣ್ಣಾಗಿ ಉದುರಿ ಹೋದರೂ ಸಹ ಅಲ್ಲಿ ಒಂದು ಕಾಯಿ ಇಟ್ಟು ಅನ್ನೋದು ನೋಡಿದರೆ ಗೊತ್ತಾಗುವುದಿಲ್ಲ. ಇಲ್ಲ, ಈಗ ನನ್ನ ಅಂತಸತ್ವದಲ್ಲಿ ಅಡಗಿದ್ದಂತಹ ದೊಡ್ಡತನವನ್ನು ನಿಮಗಿರುವವರಿಗೆ ಹೇಳದೆ ಹೋದೆ ಅಂತಾದ್ರೆ ನಮ್ಮಲ್ಲಿ ಇಷ್ಟು ಗೊತ್ತಾಗುವುದಿಲ್ಲ. ಕತ್ತಲೆಯ ಆವರಿಸಿರುವ ಕಾಲದಲ್ಲಿ ಒಬ್ಬ ಬ್ರಹ್ಮ ಇದ್ದ ಅಂತ ಗೊತ್ತಿರಲಿಲ್ಲ. ಬೆಳಕು ಅಮ್ಮ ತೋರಿಸಿದ ತದನಂತರ ನೀನು ಯಾರು, ನಾನೇನು, ಅವ ಏನು ಎನ್ನುವುದು ತಿಳಿಯಿತು.
ನಮ್ಮ ಮುಂಭಾಗದಲ್ಲಿ ಅಲ್ವಾ ಬ್ರಹ್ಮ ನಿನಗೆ ಸತ್ಯಲೋಕ ರಾಜಸ ಹೆಸರನ್ನು ನಿಲ್ಲಿಸಿದ್ದು. ನಾವೇನು ನಿನಗಿಂತ ಕಡಿಮೆಯವರಲ್ಲವಲ್ಲ. ನಿನ್ನಷ್ಟೇ ನಾವು ಕೂಡ ಅಮ್ಮನಿಂದ ಅನುಗ್ರಹಿತರಾದವರು. ಅಂತಾದ ಬಳಿಕ ನೀನೇ ಯಾಕೆ ದೊಡ್ಡವನಾಗಬೇಕು, ನಾವು ಯಾಕೆ ಸಣ್ಣವರಾಗಬೇಕು? ಅಲ್ಲ, ಭವಿಷ್ಯತ್ತಿಗೊಂದು ಇಂತಹ ನಿರ್ಧಾರ ಬೇಕು ಅಂತ ತಿಳಿದಾದರೂ ನಾವು ಯಾಕೆ ಸಣ್ಣವರು, ನೀನೇ ಯಾಕೆ ದೊಡ್ಡವನಾಗಬೇಕು? ಹಾಗಾಗಿ ಯಾರು ದೊಡ್ಡವರಲ್ಲ, ಯಾರು ಸಣ್ಣವರಲ್ಲ. ಅಮ್ಮ ಹೇಳಿದ ಹಾಗೆ ಅವಳು ತೋರಿದ ಪಥದಲ್ಲಿ ಸಾಗುವುದಕ್ಕಾಗುತ್ತದೆ. ಮದವನ್ನು ಬಿಡು, ಮೊದಲಿಂದ ನಮ್ಮ ಜೊತೆ ಕೈಗೊಳ್ಳು. ನೀನು ಒಬ್ಬರಿದ್ದೆ ಬಿಡು, ಅವನನ್ನ ಯಾರು? ನೀವಿಬ್ಬರು ಮಾತನಾಡುವಾಗ ನಾನು ಸುಮ್ಮನೆ ಉಳಿದೆ ಎಂದಾಗಿ ಈಶ ಏನು ಅಲ್ಲ ಅಂತಾಗಿದೆ. ಹಾಗಾಗಿ ಒಂದು ಎರಡು ಶಬ್ದ ಮಾತಾಡುವಂತ ಮುಂದೆ ಬಂದು ಹೌದಾ? ಮಾತಾಡೋದಕ್ಕೆ ಅಲ್ಲ, ಉತ್ತರ ಬಿಡುವುದಕ್ಕೆ ಗೊತ್ತಾಯ್ತು ಯಾರು ದೊಡ್ಡವನು? ಬ್ರಹ್ಮ ನೀನು ದೊಡ್ಡವನೇ. ಹೌದಾ? ನಾನು ದೊಡ್ಡವಂತ ಗೊತ್ತಾಗಲ್ಲ. ಅರಿ ನೀನೇನು ಸಣ್ಣವ ಅಂದ್ರೆ ನೀನು ಕೂಡ ದೊಡ್ಡವನೇ. ಹೌದಾ? ನೀವಿರುವರೆಷ್ಟೇ ದೊಡ್ಡವರ, ನೀವಿಬ್ಬರು ಎಷ್ಟೇ ದೊಡ್ಡವರಾದರೂ ಕೂಡ ನನ್ನಷ್ಟು ದೊಡ್ಡವರು. ನಿನಗೆ ನೋಡುವಾಗ ಗೊತ್ತಾಗುವುದಿಲ್ಲ? ನೋಡುವಾಗ ಗೊತ್ತಾಗಲಿಲ್ಲ ಸಾಕು. ಅದಕ್ಕೆ ಆಧಾರ ಆಧಾರ ಇಲ್ಲದ್ರೆ ಯಾರು ಮಾತಾಡ್ತಾರೆ? ನಿನಗೇನು ಆಧಾರ? ಸೃಷ್ಟಿಕರ್ತ ಹೆಸರು, ನನಗೂ ಹೆಸರು ನೀಡಿಸಿದ್ದಾಳೆ ಅಮ್ಮ ಈಶ. ಅದರ ಅರ್ಥ ಯಜಮಾನ. ಯಜಮಾನ ಯಜಮಾನ ಅಂತ ಹೇಳೋದು ಅದು ಯಜಮಾನನಾಗುವುದಕ್ಕೆ ಯೋಗ್ಯತೆ ಬೇಕು, ಅರ್ಹತೆ ಬೇಕು. ನಿನ್ನ ಮುಖ ಹಾಗೂ ನನ್ನ ಮುಖವನ್ನು ಸರಿಯಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ ಏನು ವ್ಯತ್ಯಾಸ, ಏನು ಯೋಗ್ಯತೆ ಎಂಬುದು. ಹೌದಾ? ನನ್ನನ್ನು ಸರಿಯಾಗಿ ನೋಡಿದ್ದೇನೆ. ಮುಖದಲ್ಲೇ ವ್ಯತ್ಯಾಸ ಉಂಟು. ಮತ್ತೆ ನನ್ನ ಹಣೆಯನ್ನೊಮ್ಮೆ ನೋಡು. ಹುಣ್ಣ ಹೂವು ಹಣ್ಣು ಈಗ ಮುಚ್ಚಿದೆ. ಪ್ರಸಂಗ ಬರಬೇಕು. ಶಿವನಿಗೆ ಒಂದು ವೇಳೆ ಸಿಟ್ಟು ಬಂತು ಎಂದಾದ್ರೆ ಆ ರೀತಿಯ ಪ್ರಸಂಗವು ಬರ್ತದೆ. ಹೌದು, ನೀನು ಇದೇ ರೀತಿಯಲ್ಲಿ ಮಾತನಾಡುತ್ತಾ ಮುಂದುವರಿದ್ದೆ ನನಗೆ ಸಿಟ್ಟು ಬರ್ತದೆ. ಸಾಮಾನ್ಯವಾದ ಕಣ್ಣೆಂಬುದಾಗಿ ಭಾವಿಸಿದ್ದೆ. ಹೆಚ್ಚಿನ ಕಣ್ಣು, ಹೆಚ್ಚಿನ ಕಣ್ಣನ್ನು ಹೊಂದಿದ್ದೇನೆ. ನಾನು ಒಂದು ವೇಳೆ ತೆರೆದ್ರೆ ನೀನು ಸೃಷ್ಟಿ ಮಾಡಿದ ಸಕಲ ಜೀವರಾಶಿಗಳನ್ನು ಸುಡುವಂತಹ ಸಾಮರ್ಥ್ಯ, ಯೋಗ್ಯತೆ ಆ ಕಣ್ಣಿಗಿದೆ. ಹಾಗಾಗಿ ಲಯಾಧಿಕಾರಿಯಾದಂತಹ ನಾನೇ ದೊಡ್ಡವನು. Oh
ಇರುವಂತಹ ಜೀವರಾಶಿಗಳನ್ನು ಸುಟ್ಟು ಹಾಕುವಂತಹ ಯೋಗ್ಯತೆ ಉಂಟು. ನೀನು ಸುಟ್ಟು ಹಾಕಬೇಕು ಅಂತಿದ್ದೆ ಪ್ರಥಮದಲ್ಲಿ ಬ್ರಹ್ಮನೇ ಸೃಷ್ಟಿ ಮಾಡಬೇಕನ್ನುವುದನ್ನು ಯೋಚಿಸಿ ಮಾತನಾಡಿದ್ದೇವೆ. ಸೃಷ್ಟಿಯೇ ಇಲ್ಲದೆ ಹೋದರೆ ಪಾಲನೆ ಇಲ್ಲಿಲ್ಲ, ಲಯ ಮಾಡುವುದೇ ಇಲ್ಲ. ಆದ್ದರಿಂದಲೇ ಹೇಳಿದ್ದು ಮೊದಲು ನಾವು ಸೃಜಿಸಲು ಪರಮಾಕ್ಷ ಬರೆಯುವ ನಾನು ಸೃಷ್ಟಿ ಮಾಡಿದಂತಹ ಜೀವರಾಶಿಗಳನ್ನು ಪಾಲಿಸುವಂತಹ ಬರೆಯುವಂತಹ ಅಧಿಕಾರಗಳು ಪರಮಾಕ್ಷ ನನ್ನದು ಅಧಿಕಾರ. ಆ ಬಳಿಕ ಲೋಕದ ಸಮತೋಲನ ತಪ್ಪಿದಾಗ ಧರ್ಮ ಹದಗೆಟ್ಟಾಗ ಕೊನೆಗೆ ಮುಗಿಸುವ ಮುಗಿಸುವಂತ ಸಮ್ಮತ ಮಾಡಿ ಹೇಳಬೇಕು, ಲಯ ಮಾಡುವುದು. ಮತ್ತೆ ನೀನು ಮಾಡಿದ ಸೃಷ್ಟಿಯಲ್ಲಿ ಅವ ಮಾಡಿದ ಪಾಲನೆಯಲ್ಲಿ ಧರ್ಮ ಹದಗೆಟ್ಟಾಗ ಕೊನೆಗೆ ಲಯ ಮಾಡುವ ಈ ಪರಮೇಶ್ವರ ಲಯಾಧಿಕಾರಿ ಇದ್ದೇನೆ. ನಾನು ಪ್ರಥಮ, ದ್ವಿತೀಯ, ನೀನು ತೃತೀಯ. ನೀನು ಹೇಳಿಕೊಳ್ಳು. ಹೌದೌದು. ಮತ್ತೊಂದು ನಾನು ದೊಡ್ಡಣ್ಣ. ನೀನು ಯಾವ ರೀತಿ ನೋಡಿದ್ರು ದೊಡ್ಡಮ್ಮನ ಹಾಗೆ ನಾನು ನೋಡೋದಕ್ಕಲ್ಲ, ಅಷ್ಟು ಯೋಗ್ಯತೆ ಉಂಟು ನನ್ನಲ್ಲಿ. ಇವ ನನಗಿಂತ ಸ್ವಲ್ಪ ಸಣ್ಣ. ಅವನ ಬಣ್ಣ ನೋಡು, ಕಪ್ಪು ಕಪ್ಪು, ಎಷ್ಟು ಚಂದ, ಕರಿಯ. ಅವನದು ಲಕ್ಷ. ಅವನನ್ನು ನೀನು ಕರಿಯಲ್ಲ. ಅವನ ಮುಖ ಕಪ್ಪು, ನಿನ್ನ ಮನಸ್ಸಿಗೆ ಕಪ್ಪು, ಅದು ಗೊತ್ತಿದೆ. ನನ್ನ ಮನದೊಳಗೆ ನೋಡಿ, ನೀನು ಮಾತನಾಡುವ ಶೈಲಿ ಹಾಗೂ ನಾನು ಅವನನ್ನು ಹರಿಯನ್ನ ಅಂತ ಕರೀತೀನಿ. ನಿಮಗೆ ಹೇಗೆ ಬೇಕಾಗುತ್ತದೆ. ನೀನು ಸಣ್ಣವ ಪುಟ್ಟ, ನನಗೆ ಯೋಗ್ಯತೆ ಉಂಟು. ನೀನು ಸಣ್ಣ ಮಾಡಿ ಹೇಳು. ನೋಡೋದಕ್ಕೆ ಮಾತ್ರ ಹೀಗೆ ಒಳಗೆ ಏನಿಲ್ಲ. ಹುಟ್ಟಿದಂತಹ ಜೀವರ ಭವ್ಯ ಭವಿಷ್ಯತ್ತಿನಲ್ಲಿ ಹೇಗಿರಬೇಕನ್ನುವುದನ್ನು ಆದ್ದರಿಂದಲೇ ನಾನೇನು ಬೆಳೆದಿದ್ದೇನೆ ಅನ್ನುವುದನ್ನು ನೋಡಿ ನೀವಿರುವರು ನಿಮ್ಮ ಕಾರ್ಯದಲ್ಲಿ ಪ್ರವೃತ್ತರಾಗಬೇಕೇ ಹೊರತು ನೀವಿಚ್ಛಿಸಿದಂತಹ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗುವ ಹಾಗಿಲ್ಲ. ಹೆಸರಿನಲ್ಲಿ ನಾನೇ ಪ್ರಥಮ. ಈಗ ಉದ್ಯೋಗದ ದೃಷ್ಟಿಯಿಂದ ನೋಡಿದರೂ ಸಹ ಸೃಷ್ಟಿಯ ಕಾರ್ಯವೇ ಘನವಾದದ್ದು. ಹುಟ್ಟಿನಿಂದ ದೊಡ್ಡವನೆಂದು ರಾಜಸ ಗುಣದಿಂದ ಅಧಿಕ ಅಂತ ಹೇಳಿದ. ಎರಡರಲ್ಲಿಯೂ ನೀನು ದೊಡ್ಡವಾಗುವ ಎನ್ನುವ ತೀರ್ಮಾನವನ್ನು ಈ ಮೊದಲೇ ನಾವು ಕೈಗೊಂಡಾಗಿದೆ. ಈಗ ನಿನಗೆ ಉಳಿದದ್ದು ಸೃಷ್ಟಿ. ಮಿಕ್ಕವರಿದ್ದಾರೆ ಎನ್ನುವುದನ್ನು ತಿಳಿದು ನೀ ದೊಡ್ಡವನಾಗುವುದಕ್ಕೆ ಹೊರಟೆಯ. ದೊಡ್ಡವನಾಗುವುದಕ್ಕೆ ದೊಡ್ಡವ ಯಾರ ಉದ್ಯೋಗವನ್ನು ಯಾರು ಅವಲಂಬಿಸಿಕೊಂಡಿಲ್ಲ. ಮತ್ತೊಂದು ನೆಲೆಯಿಂದ ಗಮನಿಸಿದೆವೆಂದಾದರೆ ಮೂವರ ಉದ್ಯೋಗವನ್ನು ನಾವು ಮೂವರು ಅವಲಂಬಿಸಿಕೊಂಡಿರುವಂತಹ ಇದು ಒಂದು ಪೂರಕವಾದ ಉದ್ಯೋಗ, ಇದು ಒಂದು ಅನುಬಂಧ. ಮನಸ್ಸೋ ಇಚ್ಛೆ ಸೃಷ್ಟಿಸುವುದಕ್ಕಾಗುವುದಿಲ್ಲ ನಿನಗೆ. ಕಳೆದ ಕಲ್ಪನಿಲಯವಾದ ಪ್ರಪಂಚವನ್ನು ಈ ಕಲ್ಪಕ್ಕನುಗುಣವಾಗಿ ನೀನು ಸೃಷ್ಟಿಸಲೇಬೇಕು. ಆಗುವುದಿಲ್ಲ ಅಂತ ಹೇಳುವ ಹಾಗಿಲ್ಲ. ಹೀಗೆ ಮಾಡುತ್ತೇನೆ ಹಠ ಹಿಡಿಯುವ ಹಾಗೆ ಎಲ್ಲವೂ ಜಗಜ್ಜನನಿ ಇಚ್ಛಾನುಸಾರದಂತೆ ನಡೆಯಬೇಕು. ಜ್ಞಾನ, ಇಚ್ಛೆ, ಕ್ರಿಯೆ, ನಾವೇ ಮೂರು ಅಧಿಷ್ಠಾತರು. ಜ್ಞಾನದಿಂದ ಇಚ್ಛೆ, ಇಚ್ಛೆಯಿಂದ ಕ್ರಿಯೆ, ಅಥವಾ ಕ್ರಿಯೆಗಾಗಿ ಇಚ್ಛೆ. ಕ್ರಿಯೆ ಇಚ್ಛೆ ಮೂಡುವುದು ಯಾವನಿಗೆ ಕೇಳಿದರೆ ಜ್ಞಾನ ಉಳ್ಳವನಿಗೆ. ಬೀಜಾವಾಪ ಮಾಡದೆ ಮೊಳಕೆಯೊಡೆಯುವುದಿಲ್ಲ, ಫಸಲನ್ನು ಹೊಂದುವುದಕ್ಕಿಲ್ಲ. ಎಲ್ಲವೂ ಸರಿ. ಬೀಜಾವಾಪ ಮಾಡುವಲ್ಲಿರುವ ಸಂಕಲ್ಪ ಏನು? ಕೈಯಲ್ಲಿ ಒಂದಿಷ್ಟು ಬೀಜ ಉಂಟಲ್ಲ, ಎಲ್ಲಿಯಾದರೂ ಕೊಂಡು ಹೋಗಿ ಬಿತ್ತುವ ಎನ್ನುವ ಉದ್ದೇಶ ಅಲ್ಲವಲ್ಲ. ನಾವು ಬಿತ್ತಿದಂತ ಬೀಜ ಮೊಳಕೆಯೊಡೆದು ಅದು ಮರವಾಗಿ ಫಲವನ್ನು ಕೊಡಬೇಕು ಎನ್ನುವ ಸಂಕಲ್ಪ. ಜಗಜ್ಜನನಿಯಿಂದ ಸಂಕಲ್ಪಬದ್ಧನಾಗಿ ನೀನು ಸೃಷ್ಟಿಸುತ್ತೆ. ಅಮ್ಮನ ಸಂಕಲ್ಪ ಸಾಫಲ್ಯವನ್ನು ಹೊಂದುವುದು ಎಲ್ಲಿ? ನಿನ್ನ ಸೃಷ್ಟಿಯಲ್ಲಿವಲ್ಲ, ಅವನ ಲಯದಲ್ಲಿವಲ್ಲ. ಲಯದಲ್ಲಿ ಇಲ್ಲದಾಗುವುದು ಕೇವಲ ತಾತ್ಕಾಲಿಕವಾದ ನೆಲೆಯಲ್ಲಿ ನಮ್ಮ ನಮ್ಮ ಉದ್ಯೋಗವನ್ನು ಗಮನಿಸಿದೆವೆಂದಾದರೂ ಸೃಷ್ಟಿಗಿಂತ ಪಾಲನೆಯ ಶ್ರೇಷ್ಠ ಅಂತ ಆಗುತ್ತದೆ. ಆದರೆ ಒಂದೇ ತಾಯಿಯ ಮಕ್ಕಳು ನಾವು. ಯಾವ ಕಾಲಕ್ಕೂ ನಮ್ಮ ಮೂವರಲ್ಲಿ ತರತಮ ಭಾವ
ಸಲ್ಲದು. ಸುವ್ಯವಸ್ಥಿತವಾದ ಪ್ರಪಂಚದ ನಿರ್ಮಾತೃಗಳು ನೀವಾಗಬೇಕು ಮಕ್ಕಳೇ. ಇದು ಜಗಜ್ಜನ್ಯ ಸಂಬೋಣ. ಅದಕ್ಕನುಗುಣವಾಗಿ ಅವಳು ತೋರಿದಂತ ಪಥದಲ್ಲಿ ಮುಂದೆ ಸಾಗುವುದಕ್ಕಾಗುತ್ತದೆ. ಬಾ, ನಮ್ಮ ಜೊತೆ ಕೈ ಜೋಡಿಸು. ಯಾವುದೇ ತಾರತಮ್ಯವಿಲ್ಲದೆ ನನ್ನ ಉದ್ಯೋಗದಲ್ಲಿ ನಾನು ಮುಂದುವರಿಯುವ. ಹೌದಾ? ಯಾಕದು ತಾರತಮ್ಯ ಭಾವ? ನಾನು ಮಾಡಿದ್ದೇನೆ ತಾರತಮ್ಯ, ಎಲ್ಲಿ ತಾರತಮ್ಯ ಮಾಡಿದ್ದೇನೆ? ಈಗ ಮಾಡುವುದಿಲ್ವ ನೀನು? ಈಗ ನೀನು ಸೃಷ್ಟಿಸುತ್ತಿ. ನೀನು ಸೃಷ್ಟಿಸಿದೆಲ್ಲ ಸರಿ ಇರ್ತದೆ. ಯಾಕೆ ಸರಿ ಇಲ್ವಾ? ಎಲ್ಲಿ ಸರಿ ಇರ್ತದೆ? ಕೆಲವರು ಕುಂಟರು, ಕೆಲವರು ಕುರುಡರು, ಕೆಲವರು ಮೂಗರು, ಕೆಲವರು ಅಲ್ಪಾಯುಷ್ಯರು, ಕೆಲವರಿಗೆ 25, ಕೆಲವರಿಗೆ 35, ಕೆಲವರಿಗೆ 150, ಕೆಲವರಿಗೆ 250, ಕೆಲವರಿಗೆ 300, ಕೆಲವರಿಗೆ 500. ನೀನು ಯಾಕೆ ಈ ತರ ವ್ಯತ್ಯಾಸ ಮಾಡುವುದು? ವ್ಯತ್ಯಾಸ ಮಾಡುವುದಕ್ಕೆ ಕಾರಣ ಒಂದು 5-5 ಸಾವಿರ ಕೊಡ್ಲಿಕ್ಕೆ ಆಗುದಿಲ್ಲ. ನೀನು ಹೇಳಿದ್ದೀನಿ. ಅಥವಾ ಮತ್ತೊಬ್ಬರಿಗೆ ನನ್ನ ಉದ್ಯೋಗದ ಬಗ್ಗೆ ಮೆಚ್ಚುಗೆ ಇಲ್ಲ, ನಾನು ಉದ್ಯೋಗದಲ್ಲಿ ಮುಂದುವರಿಯುವುದಲ್ಲ. ಅದಕ್ಕೆ ತನ್ನದೇ ಆದಂತಹ ನಿಯಮ ಉಂಟು, ನಿಬಂಧನೆ. ಕಳೆದ ಕಲ್ಪದ ಜೀವರಾಶಿ ಮಾಡಿದಂತಹ ಏನು ಪಾಪ ಉಂಟು, ಏನು ಪುಣ್ಯ ಉಂಟು, ಅದನ್ನ ಲೆಕ್ಕಾಚಾರ ಆಗಬೇಕು. ಕೂಡಿಸಬೇಕು, ಗುಣಿಸಬೇಕು, ಭಾಗಿಸಬೇಕು, ಕಳೆಯಬೇಕು. ಉಳಿದಂತಹ ಶೇಷವನ್ನು ಹುಟ್ಟಲಿರುವಂತಹ ಜೀವರಾಶಿಯ ಕಲೆಯಲ್ಲಿ ಬರೆಯಬೇಕು. ಆದ್ದರಿಂದ ಬರೆಯುವುದಕ್ಕೆ ಪ್ರಾರಂಭ ಮಾಡುವುದು ನಾನಲ್ಲ, ನಾನು ಕಾರ್ಯ ಪ್ರಾರಂಭ ಮಾಡುವುದರಿಂದ ಆ ಕಾರ್ಯಗಳಿಗೆಲ್ಲ ಅಧ್ಯಕ್ಷನಾಗಿದ್ದೇನೆ. ಇದರಿಂದಲೇ ನೀನು ತಿಳಿಯಬೇಕು. ನೀನು ಕಾರ್ಯ ಆರಂಭಬೇಕು ಆದ್ರೆ ನಿನ್ನ ಉದ್ಯೋಗಕ್ಕೆ ಮೂಲ ಯಾವುದು? ಕಳೆದ ಕಲ್ಪದಿ ಲಯವಾದತೆ ಮೂಲ. ಲಯ ಆಗದೇ ಇದ್ರೆ ಈ ಕಲ್ಪದಲ್ಲಿ ನೀನು ಸೃಷ್ಟಿಸುವುದಕ್ಕಿಲ್ಲ. ಲಯ ಯಾಕಾಯಿತು? ಪಾಲಿಸುವಷ್ಟು ಕಾಲ ಪಾಲಿಸಿದ ತದನಂತರ ಇದು ಲಯ ಆಯಿತು. ಇದರಿಂದಲೇ ನಾವು ತಿಳಿಯುವುದಕ್ಕಾಗುತ್ತದೆ. ಸೃಷ್ಟಿ, ಸ್ಥಿತಿ, ಲಯ ಎನ್ನುವ ಈ 3 ಉದ್ಯೋಗ ಕೇವಲ ಈ ಕಲ್ಪಕ್ಕೆ ಮಾತ್ರ ಅಲ್ಲವಲ್ಲ. ಕಲ್ಪಕ್ಕೂ ಯುಗ ಯುಗಗಳಿಗೂ ಮನ್ವಂತರಗಳಿಗೂ ಇದು ಹೀಗೆಯೇ ಸಾಗಬೇಕಾಗುತ್ತದೆ. ನಿನ್ನ ಸೃಷ್ಟಿಕ್ರಿಯೆ ಅನಂತವಾಗಿರುತ್ತದೆ. ಹೌದು, ಅನಂತವಾಗಿರುವುದಕ್ಕೆ ಕಾರಣ ಏನು? ಮಾಡಿದಂತ ಕರ್ಮಫಲ ಅನಂತವಾಗಿರುವ ಕಾರಣದಿಂದ ಶೇಷಾಂತ ಹಾಗೆ ಉಳಿದದ್ದು ಅಂತಲೇ ಅರ್ಥ. ಆ ಅನಂತ ಫಲ ಇರುವ ಕಾರಣದಿಂದಲಾಗಿ ನಿನ್ನ ಸೃಷ್ಟಿಕ್ರಿಯೆಯು ಅನಂತವಾಗಿರುತ್ತದೆ. ಆ ನೆಲೆಯಿಂದಲೂ ಗಮನಿಸಿದ್ದೇವೆಂದಾದರೆ ಕರ್ಮ ಅಧ್ಯಕ್ಷ ನಾನಲ್ವ? ಸರಿ 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 ನನ್ನ ಮನಸ್ಸಿಗೂ ಸರಿ. ನಮ್ಮ ಏನು ವಾದದಿಂದ ಹಿಂದೆ ಸರಿ. ನನ್ನನ್ನು ಹಿಂದೆ ಸರಿದಕ್ಕೆ ನೀನು ಹೇಳಬೇಕು. ನನಗೆ ಯಾವಾಗ ಹೌದು, ನಾನು ವಾದದಿಂದ ನಾನು ಕೂಡ ಹೇಳಿಕೊಂಡವ. ನಾನು ದೊಡ್ಡವನಿದ್ದೇನೆ, ಕಿಚ್ಚಿನ ಕಣ್ಣನ್ನು ಹೊಂದಿದ್ದೇನೆ, ಯಜಮಾನನಿದ್ದೇನೆ. ಈಗ ಇಬ್ಬರ ಆನಲ್ಲ ಅಂತ ಗೊತ್ತಾಯ್ತು, ಯಜಮಾನ ಯಾರು ಅಂತ ಗೊತ್ತಾಯ್ತು. ಹರಿಯೇ ಸರ್ವಶ್ರೇಷ್ಠ ಎಂಬುದನ್ನು ಹರ ಒಪ್ಪಿ ಆಯ್ತು. ಕಾರ್ಯಗಳಿಗೆಲ್ಲ ಅಧ್ಯಕ್ಷ ನಾನು. ಕಾರ್ಯ ಅವ ನಾನು ಏನು ಬಂದಿದ್ದೇನೆ ಅದನ್ನಷ್ಟೇ ಮಾಡುದು, ಧರ್ಮ ಮಾಡುದು. ಅವ ಧರ್ಮಾಧ್ಯಕ್ಷ, ಹೌದು, ನಾನು ಕಾರ್ಯಾಧ್ಯಕ್ಷ, ಅವ ಕರ್ಮಾಧ್ಯಕ್ಷ. ನೀನು ನನ್ನನ್ನು ದೊಡ್ಡವಾಗಿ ಒಪ್ಪಿಕೊಂಡು ನಿಮಗೆ ಉಪಾಧ್ಯಕ್ಷ. ನಿನ್ನನ್ನು ಯಾವ ರೂಪದಲ್ಲಿ ಒಪ್ಪಿಕೊಳ್ಳುವುದು ಅಂತ ನನಗೆ ಗೊತ್ತಾಗಲ್ಲ. ಶ್ರೇಣಿಗೊಂದಲ್ಲಿ ಕೈಗೊಳ್ಳು ಅಷ್ಟು ಹೇಳ್ತೀನಿ. ಇನ್ನು ನಿನ್ನಲ್ಲಿ ಮಾತಿಲ್ಲ. ನಾನು ಹರಿಯಗೆ ಬಂದೆ. ಹೌದಾ? ಆಯ್ತಾ? ಹರಿ ಲೋಕದಲ್ಲಿ ನೀನೇ ಸರ್ವಶ್ರೇಷ್ಠ ಎಂಬುದನ್ನು ಹರ ಒಪ್ಪಿದ್ದಾನೆ. ನೀನು ಅವನನ್ನು ದೊಡ್ಡವಂತ ಒಪ್ಪಿಕೊಂಡ್ರೆ ಅವನ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಕೊಡುವುದಕ್ಕೆ ಸಿದ್ಧನಿಲ್ಲ. ಒಪ್ಪಿಕೊಳ್ಳುವುದಕ್ಕೆ ಹೇಗೆ ಕಾರಣ? ಲೋಕದಲ್ಲಿ ಅವ ಸೃಷ್ಟಿ ಮಾಡಿದಂತಹ ಜೀವರಾಶಿಗಳನ್ನು ಪಾಲನೆ ಮಾಡುವ ನೀನು. ಒಬ್ಬ ವ್ಯಕ್ತಿ ಲೋಕದಲ್ಲಿ ಹುಟ್ಟಿದವನನ್ನು ಯಾರು ಗುರುತಿಸುವುದಿಲ್ಲ. ಜೀವಿತಾವಧಿಯಲ್ಲಿ ಅವ ಏನು ಸಾಧನೆಯನ್ನು ಮಾಡಿದ್ದಾನೆ. ಸಾಧನೆ ಮಾಡಬೇಕಾದ್ರೆ ಸುಮ್ಮನೆ ಇಲ್ಲ, ಅನುಗ್ರಹ ಅವನಿಗೆ ಬೇಕು. ಅನುಗ್ರಹ ಇದ್ರೆ ಮಾತ್ರ ಒಬ್ಬ ಜೀವಿ ತಾನು ನಿಂತು ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ಎಂಬುದನ್ನು ಹರ ಒಪ್ಪಿದ್ದಾನೆ. ಇನ್ನು ಹರನಿಗೆ ಈ ಪ್ರಸಂಗದಲ್ಲಿ
ಮಾತಿಲ್ಲ. ಇನ್ನು ನಿನ್ನೊಂದಿಗೆ ಇರ್ತೇನೆ. ನಿನ್ನೊಂದಿಗೆ ಎರಕವಾಗಿರುವುದಕ್ಕೆ ಹರ ಮನಸ್ಸು ಮಾಡಿದ. ಆದಿಯಿಂದಲೇ ನಾವಿರುವರು ಒಂದಾಗಿದ್ದೇವೆ ಎನ್ನುವುದು ಭವಿಷ್ಯತ್ ಪ್ರಪಂಚಕ್ಕೆ ತಿಳಿಯಬೇಕಾದ ಸತ್ಯ. ಕೇವಲ ಬ್ರಹ್ಮನ ವಾದಕ್ಕಾಗಿ ನಾವಿರುವರು ಒಂದಾಗುವುದಲ್ಲ. ತತ್ವದಿಂದಲೇ ಗಮನಿಸಿದೆವೆಂದಾದರೆ ನಾವು ಮೂವರು ಒಂದೇ. ಅಮ್ಮನಿಗೆ ಏನಾಗಿರ್ತದೆ ಗೊತ್ತಾಗುದಿಲ್ಲ. ಮೊದಲು ಒಂದೇ ಆಗಿದ್ದಾರೆ, ಆಮೇಲೆ ಅವರಿಗೆ ಸ್ವಲ್ಪ ಬೆಳಕು ಕಂಡ್ರೆ ಆಗುವುದಿಲ್ಲ ಅಂತ ಕಾಣುತ್ತದೆ. ಈಗ ಹಾಗಾಗಿ ನೋಡುವ, ಮತ್ತೊಮ್ಮೆ ಕತ್ತಲು ಬಂದ್ರೆ ಸರಿಯಾದ. ಅವನಾಗಿ ಸ್ವ ಇಚ್ಛೆಯಿಂದ ನನ್ನೊಳಗೆ ಸೇರಿತು. ಬರುವುದಿದ್ದರೆ ನಿಮಗೂ ಅವಕಾಶ ಬೇಕು. ಒಳ ಸೇರುವವನಿಗೆ ಯಾಕೆ ಮೊದಲೇ ಹೇಳಿದ್ದಾನೆ. ಏನು ಹೆಚ್ಚಿನದಾದಂತಹ ಕಿಚ್ಚಿನ ಗಂಡು ಹೌದು ತೆರೆವೆ ಅಂತ ಆದ್ರೂ ಸುಟ್ಟು ಹೋಗ್ತದೆ. ಈಗ ನಿನ್ನೊಳಗೆ ಹೋಗಿದ್ದಾನೆ, ಈ ಕಣ್ಣು ಬಿಡ್ತಾನೆ, ನಿನ್ನನ್ನು ಇಲ್ಲವಾಗಿಸ್ತಾನೆ. ಆ ಮೂಲಕವಾಗಿ ತಾನೇ ಶ್ರೇಷ್ಠ ಅನ್ನಿಸಿಕೊಳ್ತಾನೆ. ಸುಡುವ ಉದ್ದೇಶವನ್ನೇ ಅವ ಹೊಂದಿ ಸೇರಿದ್ದಾದ್ರೆ ಅವ ನನ್ನೊಳಗೆಲ್ಲ ಸೇರಬೇಕಾದ, ನಿನ್ನೊಳಗೆ ಸೇರಬೇಕು. ನೀ ದೊಡ್ಡವ ಅಂತ ಆಡಿದ್ದು, ಅವ ಒಪ್ಪಲಿಲ್ಲ. ಅವ ದೊಡ್ಡವ ಅಂತ ಅವ ಆಡಿದ್ದು, ನೀನು ಒಪ್ಪಲಿಲ್ಲ. ಹಾಗಾಗಿ ಸುಡುವುದು ಅವನು ಮಾತ್ರ ಅಲ್ವಾ, ನಿನ್ನೊಳಗೆ ಸೇರಿ ಆದ್ರೂ ನಿನ್ನನ್ನು ಸುಟ್ಟಾದ್ರೆ ಅವ ದೊಡ್ಡವನಾಗ. ಹಾಗಲ್ಲ, ಕೇವಲ ಸುಡುವ ಗಣ್ಣಲ್ಲ ಅದು ಕಿಚ್ಚಿನ ಗಣ್ಣಾದ್ರೂ ಅದು ಜ್ಞಾನದ ಕಣ್ಣು. ಜ್ಞಾನೇಶ್ವರನಾಗಿ ನಾ ಆದಿತ್ಯನು ಎನ್ನುವುದನ್ನು ತಿಳಿದು ನನ್ನೊಳಗೆ ಐಕ್ಯನಾದದ್ದು. ಈಗ ನಿನ್ನಲ್ಲಿ ಮೈತ್ರಿ ಮಾಡಿಕೊಂಡು ಈಗ ಬೆಂಕಿ ಒಂದಾದ್ರೆ ಯಾವುದು ಸುಡುವುದು? ಬೆಂಕಿ ಹೆಚ್ಚಾಗಿ ಇಲ್ಲಿ ಆದದ್ದು ಅದುವೇ. ಈಗ ನೀವು ಬರುವಂತಾಗಿ ಒಂದಾಗಿ ಆಯಿತು. ನೀನೇ ದೊಡ್ಡವರನ್ನು ಹಾಗೆ ನೀನು ತೀರ್ಮಾನಿಸುತ್ತಿರಬಹುದು. ನಾನೇ ದೊಡ್ಡವ ಅಂತಲ್ಲ, ನಾವು ಮೂವರು ದೊಡ್ಡವರೇ ಹೌದು. ಆದ್ರೆ ನೀವು ಹೇಳಿಕೊಂಡದ್ದು ಸ್ವಲ್ಪ ಹೆಚ್ಚಾಯಿತು. ಈಗ ನೀವು ಬರುವಂತಾದರೂ ಸಹ ಈ ಬ್ರಹ್ಮನೇ ದೊಡ್ಡವ ಅನ್ನುವುದನ್ನು ನಿರೂಪಿಸ್ತೇನೆ. ಇನ್ನು ಹೇಗೆ ನೀವು ನಿರೂಪಿಸುವುದು? ಏನು ನಿರೂಪಣೆ ಸಾಧ್ಯ ಇಲ್ಲ. ನೋಡುವ, ನಿಮ್ಮ ನಿರೂಪಣೆಯನ್ನು ಕೇಳುವ. ಎಂತದಿದು? ಅದು ನಿಮ್ಮದೇ. ಇನ್ನು ಕೈ ಮೇಲೆ ಬರ್ತದೆ. ಇನ್ನು ಯಾವ ಕಾಲಕ್ಕೂ ಕೈಯೊಂದು ಮೇಲೆ ಬರ್ಲಿಕ್ಕಿಲ್ಲ. ನಾನೇ ಭರಿಸ್ತೇನೆ. ಹೇಗೆ ಬರಿಸುವುದು? ನಾಲ್ಕು ಪಟ್ಟು ನಿನ್ನ ಬೆನ್ನಿಗೆ ಬಿಟ್ಟರೆ ಇದ್ರೆ ಬ್ರಹ್ಮ ನೀನೇ ದೊಡ್ಡವನ್ನುತ್ತ ನಿನ್ನ ಕೈ ಮೇಲೆ ಬರ್ತದೆ, ನನ್ನ ಕಾಲಿಗೆ ಬೀಳ್ತದೆ. ಹೌದೌದು. ತಿರುಗಿಸಿ ನಾವು ನಾಲ್ಕು ಕೊಟ್ರೆ ಯಾರಿಗೆ ಕೊಡುವುದಕ್ಕೆ ಹೊರಟವಲ್ಲ. ಬ್ರಹ್ಮನಿದಿನಲ್ಲಿ ನಿನ್ನದು ಏನೂ ನಡೆಯುವುದಕ್ಕಿಲ್ಲ. ಮತ್ತೆ ಬ್ರಹ್ಮನದ್ದು ಇದಿನಲ್ಲಿ ಹೇಗೆ ನಡೆಯುವುದು? ಬ್ರಹ್ಮನದು ನಿನ್ನಿನಲ್ಲಿ ನಡೆಯುತ್ತದೆ. ಅಂತೂ ಹೊಡೆದಾಟ. ನಾವು ಹೊಡೆದಾಟಕ್ಕಾಗಿ ಹೋರಾಟ. ಹೋರಾಟ. ಯಾಕಾಗಿ ಹೋರಾಟ? Oh
ಯಾಕಾಗಿ ಹೋರಾಟ? ಗೆಲ್ಲುವುದಕ್ಕಾಗಿ, ನ್ಯಾಯಕ್ಕಾಗಿ ಹೋರಾಟ. ಕೇವಲ ಗೆಲ್ಲುವುದಕ್ಕಾಗಿ ಹೋರಾಟ ಹೊಡೆದಾಟದಿಂದ ಮಾತ್ರ ಸಾಧ್ಯವಾಗಿದೆ. ಕೆಲವು ಸಂದರ್ಭಗಳಲ್ಲಿ ಹೋರಾಟವೇ ಅನಿವಾರ್ಯ. ಇಲ್ಲ, ಏನು? ಪರಸ್ಪರ ಸಿಗಬೇಕಾದ ನ್ಯಾಯದ ಕುರಿತಾಗಿ ಪರಸ್ಪರ ನಾವಿವರು ವಿಮರ್ಶೆ ಮಾಡಿದ್ರೆ ಗೊತ್ತಾದೀತು ಏನು. ವಿಮರ್ಶೆ ಹ್ಮ್ ಯಾವ ರೀತಿ? ಅಂದ್ರೆ ನಿಜ ಏನು ಅಂತ ತಿಳಿಯಬೇಕಾಗುತ್ತೆ. ಹೇಗೆ? ಹೊಡೆದಾಟ ಅಲ್ಲ. ಮತ್ತೆ? ದಾರಿ ಅಮ್ಮನೆ ಸೂಚಿಸಿದ್ದಾಳಲ್ಲ, ಕಳೆದ ಕಲ್ಪದಿ ಲಯವಾದ ಪ್ರಪಂಚವನ್ನು ಈ ಕಲ್ಪಕ್ಕನುಗುಣವಾಗಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕು ಮಕ್ಕಳೇ. ಹಾಗಾದರೆ ಕಳೆದ ಕಲ್ಪದಲ್ಲಿ ಪ್ರಪಂಚವೆಂಬುದು ಹೊಂದಿತ್ತು, ಅದು ಈಗ ಲಯವಾಗಿದೆ ಎನ್ನುವುದು ಸತ್ಯ. ಈ ನಿಜ ಏನು ಎನ್ನುವುದನ್ನು ನಾವು ತಿಳಿಯಬೇಕಾದರೆ, ಈ ಕಲ್ಪಕ್ಕೆ ಬೇಕಾಗುವುದನ್ನು ನಾವು ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕಾದರೆ ಆ ಸುವಸ್ತುಗಳು ಎಲ್ಲಿ ಐಕ್ಯವಾಗಿದೆ? ಅದು ಬಹುಶಃ ನಮ್ಮ ನಮ್ಮ ಉದರದಲ್ಲಿ ಅಡಕವಾಗಿರಬಹುದು. ಯಾರ ಉದರದಲ್ಲಿ ಎಲ್ಲೆಲ್ಲಿ ಹೇಗೆ ಏನೇನು ಅಡಕವಾಗಿದೆ ಎನ್ನುವುದನ್ನು ಪರಸ್ಪರ ನಾವು ಉದರ ಶೋಧನೆ ಮಾಡಿದ್ದೇವೆಂದಾದ್ರೆ ತಿಳಿಯುವುದಕ್ಕೆ ಸಾಧ್ಯ ಉಂಟು. ಅಲ್ಲ, ನಾನು ದೊಡ್ಡವ, ನನ್ನೊಳಗೆ ಎಷ್ಟೋ ಇರಬಹುದು, ನಿನ್ನಲ್ಲಿ ಏನಿರ್ಬೋದು, ಏನು ಇರುವುದಕ್ಕಿಲ್ಲ. ಎಷ್ಟಿರ್ಬೋದು? ಬಹಳಷ್ಟಿರಬಹುದು. ಲೆಕ್ಕ ಇಲ್ವಾ? ಅಗಣಿತ. ಓ, ನಿಮಗೆ ಗಣಿತ ಇಲ್ಲ? ಒಟ್ಟಿಗೆ ಉಂಟಲ್ಲ. ನನಗೊಂದು ತಿಳಿಬೇಕಲ್ವಾ? ಈಗ ಶೋಧನೆ ಮಾಡುವುದಕ್ಕೆ ಹೇಳೋದು. ಶೋಧನೆ ಮಾಡುವ. ಆಯ್ತು, ಹೋಗು. ನೀವಲ್ಲೂ ಹೋಗ್ಬೇಕು. ನಾನು ಯಾಕೆ ಹೋಗ್ಬೇಕು? ಅಮ್ಮ ಮೊದಲಾಗಿ ಹೆಸರಿಸಿದ್ದು ನಿಮಗೆ, ರಾಜಸಗುಣ ನಿಮಗೆ, ಸತ್ಯಲೋಕ ಕರುಣಿಸಿದ್ದು ನಿಮಗೆ. ಮೊದಲು ಎಲ್ಲಿಂದ ಒಳಗೆ ಹೋಗ್ತೀರಾ? ಒಳಗೆ ಹೋಗುವುದಲ್ಲ, ಮತ್ತೆ ಅವಕಾಶ ಮಾಡಿಕೊಂಡಿದ್ದು ನಾನೇ. ಮತ್ತೆ ಒಳಗೆ ಹೋಗುದು ಯಾರು? ಒಳಗೆ ಹೋಗುದು ನೀನು, ದ್ವಿತೀಯ. ನಾವು ಪ್ರಾರಂಭಿಸುವುದೆಲ್ಲ ದ್ವಿತೀಯ ಅಲ್ಲ. ಆಗ್ಲಿ, ನನಗೆ ಯಾವುದು ಆಗುತ್ತದೆ ಶೋಧನೆ ಆದ್ರೆ ಆಯ್ತು. ದಾರಿ ದಾರಿ ತೋರಿಸುವ. ಹೌದಾ? ದಾರಿ ಒಳಗೆ ಹೋದಂತಹ ಇನ್ನು ಹೊರಗೆ ಬರುವಂತಹ ಸಮಯದಲ್ಲಿ ತಗ್ಗಿ ಬಗ್ಗಿ ನಡೆದನ್ನು ಕಲಿಯಬೇಕು. ಬ್ರಹ್ಮ, ನೀನೇ ದೊಡ್ಡವರನ್ನು ಕರಗಳನ್ನು ಜಾಡಿಸಿ ನನ್ನ ಭಾಗ ಕಾಣುತ್ತದೆ ನನಗೆ. ಹಾಗೆ ಆಗಬೇಕು. ನನ್ನ ದೇಹದಲ್ಲಿ ಇದ್ದ ಕೆಲ ಕಾಲ ಕಳೆಯಬೇಕು. ಅದಕ್ಕಾಗಿ ನನ್ನ ದೇಹದಲ್ಲಿ ಬಣ್ಣಗಳನ್ನು ಹಚ್ಚಿಸ್ತೇನೆ. ಉಸಿರಾಟವನ್ನು ಹೋಗಿ ಬದುಕುವುದಕ್ಕೆ ಅವಕಾಶ ಎಲ್ಲಿತ್ತು? ಹಾಗಾಗಬಾರದು. ಅಧೋದ್ವಾರವೊಂದನ್ನು ತೆರೆದು ಅಲ್ಲಿ ಯಾವ ರೀತಿಯಲ್ಲಿ ಹೊರಗೆ ಬರುತ್ತಾನನ್ನು ನಿರೀಕ್ಷೆ ಮಾಡು. ಹಾಗಾದ್ರೆ ಇವ ದೊಡ್ಡವನೇ ಅಲ್ಲ, ಎಲ್ಲವನ್ನು ಇವನ ಉದರದಲ್ಲಿ ನಿಕ್ಷೇಪಗೊಳಿಸಿದಂತ ಜಗಜ್ಜನೇ ಅಲ್ಲವೇ ದೊಡ್ಡವನು. ಅಮ್ಮ, ಮತ್ತೊಮ್ಮೆ ನಿನಗೆ ಶರಣು ಹೋಗಿದ್ದೇನೆ. ಆದ್ರೆ ಈ ವಿಚಾರವನ್ನು ಅವನಿಗೆ ತಿಳಿಸಬೇಕಾದ್ರೆ ನಾವು ಬಂದಲ್ಲಿಗೆ ಹೋಗಬೇಕು. ದಾರಿ Ah
ಏನಿಲ್ಲ 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 ಇರುವುದೇ ಹೆಚ್ಚು, ಹಾಗಾಗಿ ನಿನಗೂ ಹೆಚ್ಚು. ಏನು ಹೆಚ್ಚು? ಅಧಿಕ ಅಧಿಕ. ಇದು ಹೊಟ್ಟೆಯ ಬ್ರಹ್ಮಾಂಡ. ಕಳೆದ ಕಲ್ಪದ ಲಯವಾದ ಸರ್ವ ಪ್ರಪಂಚವು ನಿನ್ನ ಈ ಉದರದಲ್ಲಿ ಅಡಕವಾಗಿದೆ. ಹೌದಾ? ಆದರೆ ಒಂದು ಬ್ರಹ್ಮ ಯಾವುದಕ್ಕೂ ಚೇತನ ಇಲ್ಲ, ಎಲ್ಲ ಜಡ. ಹೋದವನೇ ಜಡದಿಂದ ಕೊಟ್ಟ, ಮತ್ತೆ ಅಲ್ಲಿ ಹೇಗೆ ಚೇತನ ಉಂಟು? ಒಳಗಿದ್ದವನಿಗೆ ಸರಿ ಮಾಡಬಹುದಿತ್ತಲ್ವಾ? ಒಳಗೆ ಒಬ್ಬ ಬ್ರಹ್ಮ ಇದ್ದ. ಬ್ರಹ್ಮ ಹ್ಮ್. ಅವೇನ್ ಮಾಡ್ತಿದ್ದ? ಅವನ ಹೋಗುವಾಗಲೇ ತಲೆ ಕೆಳಗೆ ಹಾಕಿ, ಹೋಗುವಾಗ ಭಗವಾನ್ ಮಾಡಿದ್ದ. ಬರುವಾಗ ಹಾಗೆ ಇತ್ತು. ಅವನು ತಲೆ ಮೇಲೆ ಹತ್ತು ಆಗಿ ಮೇಲೆ ಎತ್ತುವ ಸ್ಥಿತಿ ಕಾಣಲಿಲ್ಲ. ತಿರುಗಿ ನೋಡುವಾಗ ಹಾಗನೂ ಇದ್ದಾನೆ. ಅವ ನಿನ್ನದಲ್ಲ ಸೇರಿಕೊಂಡ. ಇದು ಬಹುಶಃ ಮತ್ತೊಬ್ಬನಿರ್ಬೇಕು. ಹೌದು, ಅವನ ಮಾತಾಡಿದ್ದು ಸುದ್ದಿ ಇಲ್ಲ ಅವನು. ಅವನನ್ನು ಸುತ್ತಿಲ್ಲ. ಇವರು ಇರುವಾಗ ಕುತೂಹಲ ಹೆಚ್ಚಾಗಿ ನನ್ನಂತೂ ಇರಬೇಕೋ ಬೇಡವಾ? ಇರ್ಲೇಬೇಕಲ್ವಾ? ಎಲ್ಲಿ ನೋಡಿದ್ರು ಒಳ ಸೇರಿದ ನನ್ನೊಬ್ಬನನ್ನು ಬಿಟ್ಟರೆ ಇನ್ನೊಬ್ಬ ಹಾಲಿನ ಉದರದಲ್ಲಿ ಎಲ್ಲಿಯೂ ಇಲ್ಲ. ವಂಶ ನೀನು ಹೋದದ್ದನ್ನು ನೋಡಿ ಅವ ಹೊರಗೆ ಬಂದಿದ್ದಾನೋ ಏನು? ಬಂದಿದ್ರೆ ಇಲ್ಲಿ ಇರ್ಬೇಕಿತ್ತಲ್ವಾ? ಗೊತ್ತಾಗಿಲ್ಲ, ಒಂದೇ ಇದ್ರೆ ಬಂದ, ಇಲ್ಲದಿದ್ರೆ ಬರುವುದಕ್ಕಿಲ್ವಲ್ಲ. ನೋಡುವ. ಇನ್ನೇನಾದ್ರೂ ಅಡಕವಾಗಿದೆ ಅಂತ ನೋಡಿದ್ರೆ ಏನು ಆಶ್ಚರ್ಯ, ಎಷ್ಟು ತುಂಬಿಸಿಕೊಂಡದ್ದು ನೀನು. ಏನ್ ತುಂಬಿಸಿಕೊಂಡು? ಬಂಗಾರ. ಬಂಗಾರ? ಎಲ್ಲಿ? ಹೌದಾ? ದೊಡ್ಡವರೆಲ್ಲ ಹಾಗೆ. ಹೇಗೆ? ಬಂಗಾರ ಒಳಗೆ ಹೌದು, ಯಾರಿಗೂ ಗೊತ್ತಾಗುವುದು. ಲೋಕಾಯುಕ್ತರ ಒಳಗೆ ಹೋಗುವಾಗ ಎಲ್ಲ ಸಿಕ್ಕಿ ಬಿಡ್ತಾರೆ. ಈಗ ನೀನು ಲೋಕದ ಆಯುಕ್ತ, ನನ್ನೊಳಗೆ ಹೋಗಿದ್ದೆ. ಬಂಗಾರ ಅಂತ ನೋಡಿ. ಹೌದೌದು. ನೀನೊಬ್ಬನೇ ನೋಡಿದ್ದ. ಯಾಕೆ? ಶಿವ ನೋಡಿಲ್ಲ. ನೋಡಿದ್ರೆ ಅವನು ನೋಡಿದ್ರೆ ಎಲ್ಲ ಪ್ರಚಾರ ಮಾಡ್ತಾರೆ. ನಮ್ಮನಲ್ಲಿ ಬಂಗಾರ ಉಂಟು, ನಮ್ಮನಲ್ಲಿ ಬಂಗಾರ. ಒಳ್ಳೆದ್ರ ನಿಮ್ಗೆ ಪ್ರಚಾರ ಹೆಚ್ಚಾಗುತ್ತೆ. ಅಂಥದ್ದೆಲ್ಲ ಪ್ರಚಾರ ಹೊರಗೆ ಬರುವಾಗಲೇ ನಾನೊಂದು ಸಂಕಲ್ಪ ಮಾಡಿ ಬಂದಿದ್ದೆ. ಏನು ಸಂಕಲ್ಪ? ಈ ಸಲ ನಿಮಗೊಂದು ನಾಮಕರಣ ಆಗಬೇಕು ಅಂತ. ನಾಮಕರಣ? ಹೌದು. ನಾಮಕರಣ ಯಾರಿಗೆ ಮಾಡೋದು? ಮಗನಿಗೆ ಅಪ್ಪ ಮಾಡುವುದು. ಮತ್ತೆ ಇಲ್ಲಿ ಅದೆಲ್ಲ ಬೇಡ. ನಾಮಕರಣ ಬ್ರಾಹ್ಮಣಿಗೆ ಒಂದು ಬಿರುದನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿ. ಆಗಲಿ. ಹಿರಣ್ಯವೇ ತುಂಬಿಕೊಂಡಿರುವ ಕಾರಣ ಲೋಕಮುಖದಲ್ಲಿ ನೀನು ಹಿರಣ್ಯ ಗರ್ಭ. ಹಿರಣ್ಯ ಗರ್ಭ ಆಗುವ. ನಾವು ದೊಡ್ಡವರಲ್ವಾ? ನಾವು ದೊಡ್ಡವರು. ನಿನ್ನ ಮತ್ತೆ ನಾನು ನನ್ನ ಬಗ್ಗೆ ಮಾತ್ರ ಹೇಳಿ. ಓಹೋ. ಮತ್ತೆ ಈಗ ಅದನ್ನು ತಿರುಗಿಸಿ ನನಗೆ ಕೊಡಿ. ಅದನ್ನು ತಿರುಗಿಸಿ ಅಲ್ವಾ? ಮತ್ತೆ ಕೊಟ್ಟದ್ದಕ್ಕೆ ಪ್ರತಿಫಲ ಅಂತ ಕೊಡ್ಬೇಕು. ಬೇರೆ ಕೊಡು. ಏನು ಬಂದದ್ದಲ್ಲಿ ನೀ ಬಿಟ್ಟದಿಲ್ಲ, ಅದು ಹೋಗ್ತದೆ. ಅಲ್ಲಿಂದಲೇ ಬಂದ. ಆದ್ದರಿಂದ ಲೋಕದಲ್ಲಿ ನಮ್ಮದಕ್ಕೆ ನೀನು ಅಧೋಕ್ಷಜ ಸಂತೋಷವಾಗಿ ಸ್ವೀಕರಿಸಿದ್ದೇನೆ. ಆಯ್ತಲ್ಲ, ನೀನು ಅನುಮಾನ ಪರಿಹಾರ ಆಯ್ತಲ್ಲ. ಹೌದು ನಾನು ದೊಡ್ಡವಾದ ಗೊತ್ತಾಯ್ತಲ್ಲ. ಹೌದು, ದೊಡ್ಡವರು ಹೌದು. ಎಷ್ಟಕ್ಕೆ ದೊಡ್ಡವಂತ ಆಗಬೇಕಲ್ವಾ? ಅಥವಾ ನಾನೆಷ್ಟು ಸಣ್ಣವಂತ ಆದ್ರೂ ಆಗಬೇಕಲ್ವಾ? ಅದು ಹೌದು, ನೀನು ಎಷ್ಟು ಸಣ್ಣವಂತ ಗೊತ್ತಾಯ್ತು. ಗೊತ್ತಾಗಬೇಕಾದ್ರೆ ಒಳ ಹೋಗಲೇಬೇಕಾಗುತ್ತದೆ. ಹೋಗ್ಲೇಬೇಕಾ? ಹೌದು. ಆಯ್ತು, ಹೋಗುವ. ಹೋಗುದಾ? ದಾರಿ ದಾರಿ ಸ್ವಲ್ಪ ಬದಲಾವಣೆ ಮಾಡುವ. ಎಲ್ಲ ಬದಲಾವಣೆ ಬೇಡ. ಎಲ್ಲ ಈ ಒಂದು ಇವತ್ತಿಗೆ ಸಂಪ್ರದಾಯವನ್ನು ಬದಲಾವಣೆ ಮಾಡಿದ್ದಾರೆ. ಇವತ್ತಿಗೆ ಒಂದು ಬದಲಾವಣೆ. ಯಾವುದು? ನನ್ನಂತ ಸಣ್ಣವರು ಹೋದ ದಾರಿ ನಿಮ್ಮನ್ನು ದೊಡ್ಡವರಿಗೆ ಆಗುತ್ತದ. ಹಾಗಾಗಿ ನಾ ಬಂದ ದಾರಿ ಆಗುತ್ತೆ ನಿಮಗೆ. ಅದೆಲ್ಲ ಬೇಡ. ನಮ್ಮ ಮಾತು ಹೇಗುಂಟು? ಹೇಗೆ? ಮೊದಲಾದದ್ದು ಹೇಗೆ? ಒಂದೇ ಸರಿ, ನಿಮಗೆ ತೋರಿಸುತ್ತೇನೆ. ಆಯ್ತು, ಹೋಗುವ. ಶೋಧನೆಗಾಗಿ ವಿಧಾನ ಒಳ ಸೇರಿದ. ಸ್ವಲ್ಪ ರಾಜಸಭೆ ಉಂಟು, ಇರ್ಬೇಕಲ್ಲ ಅವನನ್ನು. ಆದ್ರೆ ರಾಜ್ಯಸಭೆ ಅವನನ್ನು ಆಳುವ ಹಾಗಾಗಿ ಹಾಗಾದದ್ದು ಏರಿದ ಪದವನ್ನು ಇಳಿಸಬೇಕಾದ್ರೆ ದಾರಿ ಅವನೇ ಸೂಚಿಸಿದ್ದಾರಲ್ಲ. ನಾವೊಳ ಸೇರಿದ ಸಂದರ್ಭ ನವದ್ವಾರನ್ನು ಬಂಧಿಸುವುದಕ್ಕೆ ಸಾಧ್ಯವಾಗದೆ ನಮ್ಮ ಬ್ರಹ್ಮದೇವರು ಈ ಸಲ ಅಷ್ಟಬದ್ಧ ಮಾಡಿದ್ರು. ನಾವು ಆಗಲ್ಲ. 9 ಬಂಧಿಸಿ ಬದುಕುಳಿಯುವ ಶಕ್ತಿ ಜಗದಾದಿಮಾಯ ಕರುಣಿಸಿದ್ದಾರೆ. ಎಲ್ಲವನ್ನು ಬಂಧಿಸಿ ಸುಮ್ಮಗಿಲ್ಲ.
ಇದೆ ಎಲ್ಲ ದ್ವಾರಗಳು ಮುಚ್ಚಲ್ಪಟ್ಟಿದೆಯಲ್ಲ, ಬಹುಶಃ ಅಧೋದ್ವಾರವನ್ನು ತೆರೆದಿರಬಹುದು. ತುಂಬಾ ಕುತೂಹಲದಿಂದ ನೋಡಿದೆ ತಂದೆ, ಅಧೋದ್ವಾರ ಮುಚ್ಚಲ್ಪಟ್ಟಿದೆಯಲ್ಲ, ಏನು ನನ್ನ ದೇಹದಲ್ಲಿರುವಂತಹ ನವದ್ವಾರಗಳೇ ಬಂಧಿಸ್ತಾನೆ ತಂದೆ. ಈಗ ಸಾಮಾನ್ಯನಲ್ಲ, ಅಸಾಮಾನ್ಯನೇ ಸರಿ, ದೇವರೇ ಹೌದು. ಬ್ರಹ್ಮಾಂಡವನ್ನೇ ತನ್ನ ಉದರಗೊಳಿಸಿಕೊಂಡಿದ್ದಾನೆ. ಬ್ರಹ್ಮಾಂಡವನ್ನು ಕುರಿತ ನಾನು ಸಂಶಯವಿಲ್ಲದಕ್ಕಂತ ಹಾವಿಟ ಇದರಲ್ಲಿ ನಾನಾ ದೊಡ್ಡವಾಡುವ ಹಾಗೆ ವಾದವನ್ನು ಮಾಡಿದ್ದಲ್ಲ, ಆ ವಾದದ ಪರಿಣಾಮವಾಗಿ ಈತನ ಉದರ ಶೋಧನೆ ಮಾಡಿದ್ದಲ್ಲ. ಅದರಿಂದಾಗಿ ಈತನ ಉದರದೊಳಗೆ ಬಂದಂತಹ ನಾನು ಒಂದಷ್ಟು ಸಮಯದಿಂದ ಬಳಲಿ ಬೆಂಡಾಗಿ ಕಲಲಾಡುತ್ತಾ ನನ್ನ ಜೀವಿತಾವಧಿಯನ್ನು ಕಳೆಯುವಂತಹ ಪರಿಸ್ಥಿತಿಯನ್ನು ನಾನು ಆಗಿ ತಂದುಕೊಂಡಲ್ಲ. ಇನ್ನು ಹೊರಹೋಗದಾರೆ ಎದುರಾಗುತ್ತಿಲ್ಲ. ಹೇಳುವಾಗಲಿ ಅಮ್ಮ ನೀನೇ ರಕ್ಷಿಸಮ್ಮ. ಬದಲಾವಣೆ ವಿಧಾತ ಒಳ ಸೇರಿದಾಗ ಆಗುತ್ತಾ ಉಂಟು. ಬಹುಶಃ ರಾಜಸಗುಣ ಹೆಚ್ಚಿರುವ ಕಾರಣದಿಂದ ಹೀಗಾಗುತ್ತಾ ಇದೆಯೋ ಏನು. ಪರಿಹರಿಸುವುದಕ್ಕಾಗಿ ಜಗಜ್ಜನನ್ನು ಪ್ರಾರ್ಥಿಸಿದಾಗ ಆಲದೆಲೆಯೊಂದು ಜಲದ ಮೇಲೆ ತೇಲಿ ಬಂದಿದೆ. ಇದೇ ಆಲದೆಲೆಯ ಮೇಲೆ ಬಾಲಮುಕುಂದನಾದ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿಟ್ಟು ನಿದ್ರಾಪರವಶ ಮಾಡಿದೆ.
ಇದ್ದ ಹಾಗೆ ನನ್ನ ಜನನ ಯಾವ ಕಡೆಗೆ ನೋಡಿದ್ರು ನೀರೇ ನನ್ನ ಹುಟ್ಟಿಗೆ ಕಾರಣ ನೀವು. ನಾನು ಯಾರು ಅನ್ನುವುದನ್ನು ಯಾರಲ್ಲಿ ಕೇಳುವುದು? ಒಬ್ಬರೇ ಒಬ್ಬರು ಕಾಣಿಸುವುದಿಲ್ಲ. ಸ್ವಲ್ಪ ಮುಂದುವರಿದ್ರೆ ಯಾರಾದ್ರೂ ಸಿಕ್ಕ್ಯಾರು ನೋಡ್ತೇನೆ. ಆಶ್ಚರ್ಯ, ಪರಮಾಶ್ಚರ್ಯ. ಎತ್ತ ಕಡೆ ನೋಡಿದರು ಕಾರ್ಕತ್ತಲೆಯೇ ಕಾಣುತ್ತಾ ಉಂಟು. ಈ ಕತ್ತಲೆಯ ಮಧ್ಯೆ ನಾನೊಬ್ಬ ಹುಟ್ಟಿಕೊಂಡೆ. ಯಾರು ನನ್ನ ತಂದೆ? ಇಲ್ಲಿಗೆ ಯಾಕೆ ಬಂದೆ? ಇನ್ನೇನು ಮುಂದೆ? ಒಂದೂ ಅರ್ಥವಾಗುವುದಿಲ್ಲ. ನನ್ನನ್ನು ಹುಟ್ಟಿಸಿದವರು ಅಥವಾ ನನಗ ಜೊತೆಗಾರರು ಯಾರಾದರೂ ಇದ್ದಾರ ಎನ್ನುವ ಹಾಗೆ ನನಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನೀನು ನನ್ನ ಅಪ್ಪನ, ನೀನು ನನ್ನ ಅಪ್ಪ ಅಲ್ಲ, ನೀನು ನನ್ನ ಮಗನೇ, ನೀನು ನನ್ನ ಮಗನೇ. ಪ್ರಶ್ನೆಗೆ ಪ್ರಶ್ನೆ ಅಂತಲ್ಲ, ನನಗೆಂತ ಪ್ರತಿಧ್ವನಿ ಕೇಳುವುದಾ? ಉತ್ತರ ಇಲ್ಲ ಇದಕ್ಕೆ. ನಿನ್ನನ್ನು ಅವಾಗಿನಿಂದ ನೋಡುತ್ತಾ ಇದ್ದೇನೆ. ನಮ್ಮೊಳಗೆ ಒಂದು ಸಂಬಂಧ ಬೆಳೆಸಿಕೊಂಡ್ರೆ ಹೇಗೆ? ನಮ್ಮೊಳಗೆ ಒಂದು ಸಂಬಂಧ? ನಮಗೆ ಯಾರು ಅಂತ ಗೊತ್ತಿಲ್ವಲ್ಲ. ನೀನು ಯಾರು ಅಂತ ನಿನಗೆ ಗೊತ್ತಿಲ್ವಾ? ಎಲ್ಲಿಂದ? ಹಾಗಾದ್ರೆ ಸರಿಯಾಯಿತು. ನಿನಗೆ ನಾನು ಯಾರು ಅಂತ ನನಗೂ ಗೊತ್ತಿಲ್ಲ. ಒಳ್ಳೆಯದಾಗಿ, ಸಂತೋಷ. ನಾನೊಮ್ಮೆ ನಿನ್ನನ್ನು ಮುಟ್ಟನೆ. ಮುಟ್ಟು 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 ಹತ್ತಿರ ಕವಲು ಮುಟ್ಟುತ್ತೇನೆ. ಮುಟ್ಟಿರುವಾಗ ನನ್ನ ಕೈಗೆ ನೋವಾಗ್ತಾ ಉಂಟಲ್ಲ. ಹೌದಾ? ಕಠಿಣ ದೇಹ. ಆದ್ದರಿಂದ ನೋಡಿದ್ರೆ ಸ್ವಲ್ಪ ಎತ್ತರ ಕಡಿಮೆ ನಿನ್ನ. ನನ್ನ ಹಾಗೆ ಎತ್ತಿ ನಿನ್ನನ್ನು ಪ್ರೀತಿಯಿಂದ ತಮ್ಮ ಅಂತ ಕರೆದ್ರೆ ಹೇಗೆ? ಆದೀತು. ನಿನಗೆ ನಾನು ತಮ್ಮ. ತಮ್ಮ ನಾನೊಮ್ಮೆ ನಿನ್ನನ್ನು ಮುಟ್ಟಿ ನೋಡವೆ. ಮುಟ್ಟು ಬಾ ಬಾ ಬಾ. ಹೊಡಿಬೇಡ, ಮುಟ್ಟಿದ್ರೆ ನಿನಗೆ ನೋವಾಗ್ತದೆ. ನೀನು ಬಹಳ ಮೆತ್ತಗೆ ಇದ್ದಿ, ನನ್ನಿಂದ ಸ್ವಲ್ಪ ದೊಡ್ಡವ ಇದ್ದಿ. ನೀನು ನನಗೆ ಏನು ಪಕ್ಕಿರಾಜು.
ಅಣ್ಣ ತಮ್ಮಂದಿರು. ನೀನು ಅಣ್ಣ, ನಾನು ತಮ್ಮ. ಹೌದು ತಮ್ಮ, ನೀನು ಅಗ್ರಜ, ನೀನು ಅಣ್ಣ. ನಿಜ ನಿಜ. ಒಳ್ಳೆಯ ಜೊತೆ. ಸರಿ, ಆದ್ರೆ ಏನು, ಏನು ನಿನ್ನಲ್ಲಿ ಮಾತಾಡಬೇಕು ಅಂತ ಆಗ್ತದೆ. ಮಾತಾಡ್ಬೇಕು ಅಂತ ಆಗ್ತದೆ. ಆಗುದಿಲ್ಲ. ಯಾಕೆ ಆಗುದಿಲ್ಲ. ಯಾಕೆ? ಓ ಇಲ್ಲಿಂದಲೇ ಹಾ, ಚುರು 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 ಅಂತ ಆಗೋದು ಅಂತ. ಶಬ್ದ. ಹಾ. ಓಹೋ, ಯಾಕೆ ಹೀಗೆ ಅಂತ ಯೋಚನೆ ಮಾಡಿದ್ರೆ ಓ ಹಸಿವೆ. ಹಸಿವೆ. ಇದಕ್ಕೆ ಪರಿಹಾರ ಆಗ್ಬೇಕು ಅಂತ ಆದ್ರೆ ಒಂದು ದಾರಿ ಏನು? ಹೊತ್ತಿನಲ್ಲಿ ನಮ್ಮಬ್ಬರೊಳಗೆ ಸಂಬಂಧವಾಯಿತು. ಹೌದು, ನೀನು ಅಣ್ಣ, ನಾನು ತಮ್ಮ. ಹೆಸರನ್ನಿಡುವಂತಹ ಹೊತ್ತಿಗೆ ನಿನಗೆ ಬಾಧಿಸಿದ್ದು ಹಸಿವೆ. ತಡೆಯುವುದಕ್ಕಾಗುವುದಿಲ್ಲ, ನನಗೂ ಹಸಿವೆ ಆಗ್ತದೆ. ನಿನಗೂ ಆಯ್ತಾ? ಹೌದು, ನನ್ನ ಹೊಟ್ಟೆಯ ಒಳಗಿನ ಒಂದು ಶಬ್ದ ಚುರುಚುರು 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 ಚುರು 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 ಕೇಳ್ತಾ. ಏನದು 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 ಅಂತ ಹೇಳುವಾಗ ಈಗ ಗೊತ್ತಾಯಿತು, ಅದು ಹಸಿವೆ. ಇದು ಹಸಿವೆ. ಹೌದು, ಹಸಿವೆಯನ್ನು ಪರಿಹಾರ ಮಾಡಬೇಕು ಅಂತಿದ್ದರೆ ನಮ್ಮ ಹೊಟ್ಟೆ ತುಂಬುವಂತಹ ವ್ಯವಸ್ಥೆ ಆಗ್ಬೇಕು. ಯಾವುದದು? ಇಲ್ಲಿ ಊಟ ಸಿಗುವುದಿಲ್ಲ. ಊಟ ಎಲ್ಲ ಇಲ್ಲವ? ನಾವು ನೀರ ಮೇಲೆ ಇರುವ ಊಟ ಇಲ್ಲ. ಮತ್ತೆ ನಮ್ಮ ಹೊಟ್ಟೆ ತುಂಬಿಸಬೇಕು ಅಂತ ಆದ್ರೆ ಸುಲಭದಿಂದ ಸಾಧ್ಯ? ಹೇಗೆ ಅಂತ ಯೋಚನೆ ಮಾಡಿ. ದೊಡ್ಡ ಹೊಟ್ಟೆ ತುಂಬಿಸಬೇಕು ಅಂತಾದ್ರೆ ಸುಲಭ ಉಂಟು. ಇಷ್ಟೊಂದು ಉಪಾಯ ಉಂಟು, ನಮಗೊತ್ತುಂಟು. ಹೇಗೆ ಕಾಣ್ತಾ ಉಂಟು ನೋಡು ಜಲರಾಶಿ. ಅಬ್ಬಬ್ಬ, ಹೋದಲ್ಲಿ ಎಲ್ಲ ನೀರೇ. ನೀರ್ 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 ನೀರು ಕಾಣ್ತಾ ಉಂಟು. ಎತ್ತ ಕಡೆ ನೋಡಿದ್ರು, ಯಾವ ಕಡೆ ದೃಷ್ಟಿ ಹಾಯಿಸಿದ್ರು ಅಗಾಧವಾದ ಜಲರಾಶಿ. ಹೌದು, ಈ ಜಲರಾಶಿಯನ್ನೊಮ್ಮೆ ನಾವು ಇಳಿದು ಶೋಧಿಸಿದರೆ ಇದರ ಅಡಿಯಲ್ಲಿ ಜಲಚರ ಜೀವಿಗಳು ಎಷ್ಟಿದ್ದಾವೆ. ಜಲಚರ ಜೀವಿಗಳು. ಒಳ್ಳೆಯ ಉಪಾಯ ತಮ್ಮ. ಒಂದೊಂದು ಸಣ್ಣದು, ಒಂದೊಂದು ದೊಡ್ಡದು, ಒಂದೊಂದು ದಪ್ಪದ್ದು, ಒಂದೊಂದು ಉದ್ದದ್ದು ಜಲಚರ ಜೀವಿಗಳು. ಅದೆಲ್ಲವನ್ನು ಒಂದೊಂದೇ ಹಿಡಿದು ನಾವು ತಿಂದು ಹೊಟ್ಟೆ ತುಂಬಿಸಿಕೊಳ್ಬೇಕು. ನೀರನ್ನು ಪಡೆಯುವ
ಈ ಕಡೆ ಎಲ್ಲ ಆ ಕಡೆ ನಿನ್ನ ಧರ್ಮ ಉಂಟಾ? ಅವರೆಂತ ಮಾಡಿ ಸಾಯುವುದು? ಇರುವುದೇ ನೋಡ್ಬೇಕು. ಎಲ್ಲಿ ಇರುವೆ? ಎಲ್ಲಿ ಇರುವೆ? ಉಂಟು. ಎಲ್ಲಿ? ನಾನು ನೋಡಿದೆ. ಹೌದಾ? ಆಡಿದ್ಯಾ? ಸರಿ ಆಯ್ತು. ಕಮಲ. ಹ? ಅದ? ಕಮಲ ಅರಳಿದ ಈಗ? ಅರಳಿತು. ಕಮಲ ಅರಳಿತು? ಅರಳಿದ ಕಮಲದ ಮೇಲೆ ಒಂದು ಪ್ರಾಣಿ. ಕಮಲದ ಮತ್ತೆ ಪ್ರಾಣಿ. ಒಂದೇ ಒಂದು ಪ್ರಾಣಿ. ಕಮಲದ ಮೇಲೆ ಇರುವ ಪ್ರಾಣಿ ಏನು ಮಾಡ್ತಾ ಉಂಟು? ತಮ್ಮ ನನ್ನ ಬೆರಳ ತುದಿಗೆ ನೋಡಿ. ಹೇಳುವುದನ್ನೇ ಹೇಳಬೇಕು. ಎಂತದ್ದು? ಬೆರಳ ತುದಿಗೆ ನೋಡು. ಬೆರಳ ತುದಿಯಲ್ಲಿ ಉಗುರುಂಟು. ಮತ್ತೆ ಬೆರಳ ತುದಿಯಲ್ಲಿ ಉಗುರಿಲ್ಲ, ನಿಮ್ಮ ತಲೆಯ ಮೇಲೆ ಇರುತ್ತ. ಮತ್ತೆ ಬೆರಳ ತುದಿ ನೋಡು ಅಂತ ಹೇಳಿದೆ. ಬೆರಳ ತುದಿಗೆ ನೇರಕ್ಕೆ ನೋಡ್ಬೇಕು. ಹೀಗೆ ಹೀಗೆ ಯಾಕೆ? ಬಿಡಿ. ಯಾವುದು? ನೀನು ಹೀಗೆ ತೋರಿಸಿ ಎಂತದ್ದು? ಬಿಡಿ. ಬಿಡಿ. ಪಿಡಿ. ನಿಲ್ಲಿಸು, ಪಿಡಿ. ಬಿಡಿ. ಅದನ್ನು ಜಾರಿಸುವೆ. ಯಾಕೆ? ಅದು ಬೇರೆ ಅರ್ಥ. ಜಾರಬಾರದು ಅಂತ ಬಿಡಿ ಅಂತ ಹೇಳಿದ್ರು. ಹಾಗೆ ಅದು ನಮ್ಮನ್ನು ನೋಡಿ ಗಡ 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 ನಡುತ್ತಾ ಉಂಟು. ಅದರ ಎದೆ ಗಡ 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 ಆಗ್ತಾ ಉಂಟು. ಕೈ ಕಾಲುಗಳು ಪಿಲಿ 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 ಆಗ್ತಾ ಉಂಟು. ಕಣ್ಣು ಬಿಳಿ ಬಿಳಿ. ಕೈ ಕಾಲುಗಳು ಗಡಗುತ್ತಾ ಉಂಟು. ನಮ್ಮನ್ನು ನೋಡಿ ಹೆದರಿದೆ. ಹೆದರಿದೆ. ನೀರಿನ ಆಳಕ್ಕೆ ಇಳಿದು ಅಡಗುವುದಕ್ಕಿಂತ ಮೊದಲು ಪಿಡಿ.